ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಡಿಸಿಸಿ ಬ್ಯಾಂಕ್ ಶಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರೊಬ್ಬರು ಶಾಖೆಗೆ ಭೇಟಿ ನೀಡಿ ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿರುವ ಘಟನೆ ಜನರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುನೀತಾ ಎಸ್ ಐಹೊಳೆ ಅವರು ಸತ್ತಿ ಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರೊಂದಿಗೆ ನೇರ ಸಂವಾದ ನಡೆಸಿದರು. ಅವರು ಶಾಖೆಗೆ ಆಗಮಿಸ್ತಾ ಇದ್ದಂತೆ ರೈತರು, ಗ್ರಾಹಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನವನ್ನ ಮಾಡಿದರು. ಶಾಖೆಯ ಆವರಣ ಜನರಿಂದ ಕಿಕ್ಕಿರಿದು ತುಂಬಿತು. ಭೇಟಿಯ ವೇಳೆ ರೈತರು ಬ್ಯಾಂಕಿಂಗ್ ಸೇವೆಗಳು, ಕೃಷಿ ಸಾಲ, ಖಾತೆಗಳ ನಿರ್ವಹಣೆ ಹಾಗೂ ಇತರೆ ಆಡಳಿತಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ನಿರ್ದೇಶಕರ ಗಮನಕ್ಕೆ ತಂದರು. ಪ್ರತಿಯೊಂದು ಸಮಸ್ಯೆಯನ್ನ ತಾಳ್ಮೆಯಿಂದ ಆಲಿಸಿದ ಸುನೀತಾ ಎಸ್ ಐಹೊಳೆ ಅವರು ಸ್ಥಳದಲ್ಲೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರದ ದಾರಿಯನ್ನ ಕಂಡುಕೊಟ್ರು. ಈ ವೇಳೆ ಮಾತನಾಡಿದ ರೈತರು, ನಮ್ಮ ಸಮಸ್ಯೆಗಳನ್ನ ಹೇಳಲು ನಾವು ಕಚೇರಿಗಳಿಗೆ ಅಲ್ದಾಡ್ತಾ ಬೇಕಾಗ್ತಾ ಇತ್ತು. ಆದರೆ ಇಂದು ನಿರ್ದೇಶಕರೇ ನಮ್ಮ ಬಳಿಗೆ ಬಂದು ನಮ್ಮ ಮಾತನ್ನ ಕೇಳಿದ್ದಾರೆ. ಇದು ನಮಗೆ ಹೊಸ ವಿಶ್ವಾಸ ನೀಡಿದಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಸ್ಥಳೀಯರು ಕೂಡ ಜನರ ಬಳಿಗೆ ಬರುವ ಆಡಳಿತವೇ ನಿಜವಾದ ಜನಪರ ಆಡಳಿತ, ರೈತರ ನೋವನ್ನ ಅರಿತು ಸ್ಪಂದಿಸುವ ನಾಯಕತ್ವವೇ ಸಮಾಜಕ್ಕೆ ಅಗತ್ಯ ಅಂತ ಅಭಿಪ್ರಾಯಪಟ್ಟರು. ಸತ್ತಿ ಭಾಗದ ರೈತರ ಅಭಿಪ್ರಾಯದಂತೆ ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು, ಇಲ್ಲಿ ಪಕ್ಷ ರಾಜಕಾರಣಕ್ಕಿಂತ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎನ್ನುವ ಸಂದೇಶವನ್ನ ಈ ಭೇಟಿ ಮತ್ತೊಮ್ಮೆ ಸಾರಿದೆ. ಒಟ್ಟಾರೆ ಈ ಭೇಟಿ ಕೇವಲ ಔಪಚಾರಿಕ ಕಾರ್ಯಕ್ರಮವಾಗಿರದೆ ರೈತರ ಧ್ವನಿಗೆ ಗೌರವ ನೀಡಿದ ಜನಸ್ಪಂದನೆಯ ಕಾರ್ಯಕ್ರಮವಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿಯಿಂದ ನಮ್ಮ ಪ್ರತಿನಿಧಿ ಮಹೇಶ್ ಶರ್ಮಾ ನೀಡಿರುವ ವರದಿ. ಇನ್ನಷ್ಟು ಇಂತಹ ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಅನ್ನ ವೀಕ್ಷಣೆ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರೈತರಿಗೆ ಸಾಲ ವಿತರಣೆ ನಡೆದತಿ ಅನ್ನುವಂಥ ವಿಷಯವಾಗಿ ಅವರು ಉದ್ದೇಶವಾಗಿಟ್ಟುಕೊಂಡು ಅವರು ಸಂಘಕ್ಕೆ ಭೇಟಿಯಾಗಿ ಆಯಾ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಸಹಿತ ವಿಸಿಟ್ ಆಗಿ ಆಡಳಿತ ಮಂಡಳಿಯನ್ನು ಸಹಿತ ಸೇರಿಸಿ ಸರಿಯಾಗಿ ವ್ಯವಸ್ಥೆ ನಡೆದೈತು